ಈ ಬೋಧಿ ಧರ್ಮ ಅಂತ ಇದ್ದ. ಬೋಧಿ ಧರ್ಮ, ಬೌದ್ಧ ಧರ್ಮದಲ್ಲಿ ಬೋಧಿ ಧರ್ಮ ಅಂತಿತ್ತು. ಬೋಧಿ ಧರ್ಮ ಅವ ಚೈನಾಕ್ಕೆ ಹೋದ. ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವಾಗ ಸನ್ಯಾಸಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿ ಧರ್ಮ ಚೈನಾಕ್ಕೆ ಹೋದ. ಅಲ್ಲಿ ಸನ್ಯಾಸಿಗಳೆಲ್ಲ ಅವ್ರು ನೋಡಿದ್ನೆಲ್ಲ ಭಾಳ ವೀಕ್ ಇದ್ರು, ಅವರು ಅಶಕ್ತರಿದ್ದರು. ಅವ್ರಿಗನ್ನಿಸ್ತು ಕುಂಗ್ಫು ಅಂತ ಕೇಳಿರಿಲ್ಲ, ಈಗ ನೀವು ಕರಾಟೆ ಅಂತೀರಲ್ಲ, ಆ ಟೈಪ್ ಚೈನಾದೊಂದು ಮಾರ್ಷಲ್ ಆರ್ಟ್ ಅದು, ಅದಕ್ಕೆ ಕುಂಗ್ಫು ಅಂತ ಕರೀತಾರೆ. ಈ ಜಾಕಿ ಚೈನಾಗೇನ ಆಡ್ತಿದ್ರಲ್ಲ ಅದನ್ನು ಕುಂಗ್ಫು ಅಂತ ಕರೀತಾರೆ. ಬೋಧಿ ಧರ್ಮ ಕುಂಗ್ಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ. ಬೋಧಿ ಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡ್ತಿದ್ದ. ಏನು ಮಾಡ್ತಿದ್ದ? ಪ್ರವಚನ ಹೇಳ್ತಿದ್ದ. ಜನರ ದಿವಸ ಸಾಯಂಕಾಲ ಆಗ್ತಿತ್ತು, ಜನ ಪ್ರವಚನಕ್ಕೆ ಬರ್ತಿದ್ರು, ಕುಂದಿರ್ತಿದ್ರು, ಪ್ರವಚನ ಮಾಡ್ತಿದ್ದ. ಯಾರು? ಬೋಧಿ ಧರ್ಮ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಈಗ ನಾ ಮುಂದೆ ಹೇಳಕತ್ತೀನಿ, ನೀವು ನನ್ನ ಮುಂದೆ ಕುಂತೀರಿ, ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ. ಆದ್ರೆ ಬೋಧಿ ಧರ್ಮ ಹಂಗಲ್ಲ. ಅವ ಮಂದಿ ಹಿಂಗೆ ಕುಂತಿರ್ತಿದ್ರು, ಅವ್ರ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಆ ರಾಜ ಬಂದ, ಊರಿನ ರಾಜ. ಆಶ್ಚರ್ಯ ಆತ, ಅಲ್ಲ ಎಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ಕೆ ಬರ್ತಾರ, ನೀವು ನೋಡಿದ್ರೆ ಅವ್ರ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ? ಅವಾಗ ಬೋಧಿ ಧರ್ಮ ಅಂದ, ಅದಕ್ಕೆ ಹೇಳೋದು ಅಷ್ಟೇ, ಇವು ಕೇಳೋದು ಅಷ್ಟೇ. ಅದನ್ನೂ ಬದಲಾಗಲ್ಲ, ಇವು ಬದಲಾಗಲ್ಲ. ಅದಕ್ಕೆ ಹೇಳೋದು ಅಷ್ಟೇ, ಇದಕ್ಕೆ ಹೇಳೋದು ಅಷ್ಟೇ. ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿದ. ಹೌದು, ಕರೆಕ್ಟು. ಮತ್ತು ಗ್ವಾಡಿಗೆ ಹೇಳೋದು ಒಂದೇ, ಜನರಿಗೆ ಹೇಳೋದು ಒಂದೇ ಅಂತಿದ್ರ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಹೇಳಬಾರ್ದಾಗಿತ್ತಲ್ಲ. ಗ್ವಾಡಿಗೆ ಹೇಳೋದು ಒಂದೇ, ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸಿನಾಗಿದ್ರ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಅವಾಗ ಬೋಧಿ ಧರ್ಮ ರಾಜನಿಗೊಂದು ಮಾತು ಹೇಳ್ದ. ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು, ಒಳ್ಳೆಯ ವಿಚಾರ ಕೇಳಬೇಕು, ಜ್ಞಾನದ ಮಾತು ಕೇಳಬೇಕು ಅಂದ್ರೆ, ನೋಡು ಮಹಾರಾಜ, ಗ್ವಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರು ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ. ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀರಿ, ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವಿಲ್ಲ, ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆಯೊಳಗೆ ಮಾಡ್ತಿರೋ ತೊಳೆದು ಮಾಡ್ತಿರೋ? ತೊಳೆದು ಮಾಡ್ತೀವಿಲ್ಲ. ಅದಕ್ಕವ ಬೋಧಿ ಧರ್ಮ ಹೇಳ್ತಾನೆ, ಹೆಂಗೆ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡುಗೆ ಮಾಡ್ತೀಯಲ್ಲ, ಮುಸುರಿ ಹತ್ತಿದ ಪಾತ್ರೆ ತೊಳೆದು ಅಡುಗೆ ಮಾಡ್ತೀಯಲ್ಲ, ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸುರಿ ಪಾತ್ರೆ ಆಗಿರ್ತೈತಿ. ಬೆಳಿಗ್ಗೆದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು. ಹಂಗೆ ಮನಸ್ಸಿನ ಪಾತ್ರೆ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತಗೋಬೇಕು. ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡೋದು ಇದನ್ನು, ಬೇರೆಯವರ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮನುಷ್ಯ. ಜ್ಞಾನದ ಮಾತು, ಅನುಭವಿಗಳ ಮಾತು ಅಷ್ಟು ಮುಖ್ಯ ಮನುಷ್ಯನಿಗೆ. ಚಲೋ ಮಾತು ಕೇಳ್ತಿರ್ಬೇಕು, ಜ್ಞಾನದ ಮಾತು ಕೇಳ್ತಿರ್ಬೇಕು ಮನುಷ್ಯ.